ಕೇರಳದ ಶಬರಿಮಲೆಯಲ್ಲಿರುವ ವಿಶ್ವ ಪ್ರಸಿದ್ಧ ದೇವಾಲಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರುಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಅಯ್ಯಪ್ಪ ಸ್ವಾಮಿಯನ್ನು ಮಣಿಕಂಠನ್ ಎಂದು ಸಹ ಕರೆಯಲಾಗುತ್ತೆ. ಈಗಾಗಲೇ ಈ ವರ್ಷ ಅಯ್ಯಪ್ಪನ ಭಕ್ತರು ಯಾತ್ರೆಯನ್ನ ಆರಂಭಿಸಿದ್ದಾರೆ. ಅಪಾರ ಮಹಿಮೆಯಿಂದ ಹೆಸರುವಾಸಿಯಾಗಿರುವ ಈ ಅಯ್ಯಪ್ಪ ದೇವರ ಜನ್ಮ ರಹಸ್ಯದ ಬಗ್ಗೆ ಹಲವಾರು ಜನರಿಗೆ ಗೊತ್ತೇ ಇರೋದಿಲ್ಲ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೀವು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ರೆ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ವಾಮಿಯ ಕಥೆಯನ್ನ ಶುರು ಮಾಡ್ತೀನಿ. ದುರ್ಗೆ ಮಹಿಷಾಸುರನನ್ನ ಸಂಹಾರ ಮಾಡಿದ ಕತೆ ಎಲ್ಲರಿಗೂ ಗೊತ್ತಿದೆ. ಆದರೆ ಮಹಿಷಾಸುರನ ಮರಣದ ಸೇಡು ತೀರಿಸಿಕೊಳ್ಳಲು ಬಂದ ಆತನ ಸಹೋದರಿ ಮಹಿಷಿಯ ಬಗ್ಗೆ ಹಲವಾರು ಜನರಿಗೆ ಗೊತ್ತೇ ಇರೋದಿಲ್ಲ. ಹೌದು, ಅಣ್ಣನ ಸಾವಿನ ಪ್ರತೀಕಾರ ತೆಗೆದುಕೊಳ್ಳಲು ನಿರ್ಧರಿಸಿದ ಮಹಿಷೆ ಒಮ್ಮೆ ತಪಸ್ಸು ಮಾಡಿ ಬ್ರಹ್ಮನನ್ನ ಮೆಚ್ಚಿಸ್ತಾಳೆ. ಮೆಚ್ಚಿಸಿದ ಬ್ರಹ್ಮ ವರ ಏನು ಬೇಕು ಎಂದು ಕೇಳಿದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗು ಮಾತ್ರ ತನ್ನನ್ನು ಕೊಲ್ಲಬಲ್ಲದು ಎಂಬ ವರವನ್ನ ಕೇಳುತ್ತಾಳೆ. ಈ ವರವನ್ನ ಪಡೆದ ಆಕೆ ತನ್ನ ಸಾವು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಬೀಗುತ್ತಾಳೆ. ನಂತರ ಈ ವರವನ್ನ ಆಕೆ ದುರ್ಬಳಕೆಯನ್ನ ಮಾಡ್ಕೊಳ್ಳೋಕೆ ಆರಂಭಿಸ್ತಾಳೆ. ಎಲ್ಲರಿಗೂ ಕಾಟವನ್ನು ಕೊಡಲು ಆರಂಭಿಸ್ತಾಳೆ. ಇದರಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಬಳಿಗೆ ಹೋಗಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾರೆ. ಇವರ ಕಷ್ಟ ಆಲಿಸಿದ ವಿಷ್ಣು ಮತ್ತೆ ಮೋಹಿನಿಯ ರೂಪ ತಾಳಿ ಶಿವನ ಜೊತೆ ಸೇರಿ ಒಂದು ಮಗುವಿಗೆ ಜನ್ಮ ನೀಡುತ್ತಾನೆ. ಈ ಮಗುವಿಗೆ ಹರಿಹರ ಎಂದು ಹೆಸರು ಕರೆಯಲಾಗುತ್ತದೆ. ಈ ಮಗುವನ್ನು ಯಾರಿಗೆ ಕೊಡುವುದು ಎಂದು ಯೋಚನೆ ಮಾಡುವಾಗ ಮಕ್ಕಳಿಲ್ಲದ ಪಂದಳ ಸಾಮ್ರಾಜ್ಯದ ರಾಜಶೇಖರ ಹಾಗೂ ಆತನ ಪತ್ನಿಗೆ ನೀಡಲು ನಿರ್ಧರಿಸುತ್ತಾರೆ. ಶಿವ ಮತ್ತು ವಿಷ್ಣು ಮಗುವಿನ ಕೊರಳಿಗೆ ಬಂಗಾರದ ಮಣಿಯನ್ನು ಕಟ್ಟಿ ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಬಿಡುತ್ತಾರೆ. ನದಿಯ ಸಮೀಪದಲ್ಲಿಯೇ ಇದ್ದ ರಾಜನಿಗೆ ಅಳು ಸದ್ದು ಕೇಳಿಸಿ ಹತ್ತಿರ ಬಂದು ನೋಡುತ್ತಾನೆ. ಆ ಮಗುವನ್ನು ಕಂಡು ಎತ್ತಿಕೊಳ್ಳುತ್ತಾನೆ. ಆಗ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷವಾಗಿ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡುತ್ತಾರೆ. ಹಾಗೆಯೇ ಮಣಿಕಂಠ ಎಂದು ನಾಮಕರಣ ಮಾಡಲು ಸಹ ಸಲಹೆಯನ್ನ ನೀಡುತ್ತಾರೆ. ಸನ್ಯಾಸಿಗಳ ಮಾತಿನಂತೆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋದ ರಾಜ ಸ್ವಂತ ಮಗನ ರೀತಿಯಲ್ಲಿ ಬೆಳೆಸುತ್ತಾನೆ. ಹೀಗೆ ಕೆಲವು ವರ್ಷಗಳ ನಂತರ ರಾಣಿಯು ದೇವರ ಆಶೀರ್ವಾದದಿಂದ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆದರೆ ಕಾಲ ಕಳೆದಂತೆ ನಂತರ ರಾಜನು ಅಯ್ಯಪ್ಪನನ್ನು ತನ್ನ ರಾಜ್ಯದ ವಾರಸುದಾರನನ್ನಾಗಿ ಮಾಡಲು ನಿರ್ಧಾರ ಮಾಡುತ್ತಾನೆ. ಈ ನಡುವೆ ದುಷ್ಟ ಬುದ್ಧಿಯ ಮಂತ್ರಿಯು ರಾಣಿಯ ತಲೆ ಕೆಡಿಸಿ ಸ್ವಂತ ಮಗ ಇರುವಾಗ ಅಯ್ಯಪ್ಪ ರಾಜನಾಗುವುದು ಸಾಧ್ಯವಿಲ್ಲ ಎಂದು ತಲೆ ತುಂಬಿ ಬಿಡುತ್ತಾನೆ. ಇದನ್ನು ನಂಬಿ ರಾಣಿ ಸಹ ಅಯ್ಯಪ್ಪನನ್ನು ಸಾಯಿಸಲು ಮಂತ್ರಿಯ ಜೊತೆ ಸೇರಿ ಪ್ಲಾನ್ ಮಾಡುತ್ತಾಳೆ. ರಾಣಿಯು ನಿಗೂಢ ಕಾಯಿಲೆ ಇರುವ ರೀತಿ ನಾಟಕವಾಡುತ್ತಾಳೆ. ಅದು ಗುಣವಾಗಲು ಹುಲಿಯ ಹಾಲು ಬೇಕು ಎಂದು ಅಯ್ಯಪ್ಪನನ್ನ ಕಾಡಿಗೆ ಕಳುಹಿಸಿ ಹುಲಿಗೆ ಆಹಾರವಾಗಿ ನೀಡುವ ಯೋಜನೆ ಹಾಕುತ್ತಾರೆ. ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಕಾಡಿಗೆ ಹೋದ ಅಯ್ಯಪ್ಪನಿಗೆ ದಾರಿಯಲ್ಲಿ ಮಹಿಷಿಯ ಕೆಟ್ಟ ಕೆಲಸ ವಿಚಾರ ತಿಳಿಯುತ್ತದೆ. ಕಾಡಿನಲ್ಲಿ ಮಹಿಷಿ ಹಾಗೂ ಅಯ್ಯಪ್ಪರ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಅಯ್ಯಪ್ಪ ಮಹಿಷಿಯ ಎದೆಯ ಮೇಲೆ ತಾಂಡವ ನೃತ್ಯ ಮಾಡುತ್ತಾನೆ. ಇದನ್ನು ನೋಡಿದ ಅಯ್ಯಪ್ಪ ಸಾಮಾನ್ಯ ವ್ಯಕ್ತಿಯಲ್ಲ, ದೈವಾಂಶ ಸಂಭೂತ ಎಂದು ತಿಳಿದು ಮಹಿಷಿಯು ಪ್ರಾಣ ಬಿಟ್ಟು ಬಿಡುತ್ತಾಳೆ. ನಂತರ ಹುಲಿಯ ಹಾಲನ್ನು ಹುಡುಕಿ ಹೊರಟಾಗ ದೇವೇಂದ್ರನು ಹುಲಿಯ ರೂಪವನ್ನು ತಾಳಿ ಅಯ್ಯಪ್ಪನ ಜೊತೆ ರಾಜ್ಯಕ್ಕೆ ಮರಳುತ್ತಾನೆ. ಹುಲಿಯ ಬೆನ್ನೇರಿ ಬಂದ ಅಯ್ಯಪ್ಪನನ್ನು ನೋಡಿ ರಾಜ ಹಾಗೂ ರಾಣಿ ಇಬ್ಬರಿಗೂ ಸಾಮಾನ್ಯ ಮನುಷ್ಯನಲ್ಲ, ದೇವರು ಎಂದು ಅರ್ಥವಾಗುತ್ತದೆ. ಆದರೆ ಅಯ್ಯಪ್ಪನು ರಾಜ್ಯವನ್ನು ಆಳುವ ಪ್ರಸ್ತಾಪವನ್ನು ನಿರಾಕರಿಸಿ ಬದಲಾಗಿ ಶಬರಿಮಲೆಯಲ್ಲಿ ನೆಲೆಸುತ್ತಾನೆ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದನು. ಅದಕ್ಕಾಗಿಯೇ 10 ರಿಂದ 50 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಆತನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಕಾಡಿಂದ ಹಿಂದಿರುಗಿ ಬರುವಾಗ ಅಯ್ಯಪ್ಪ ಸ್ವಾಮಿಗೆ 12 ವರ್ಷವಾಗಿತ್ತು. ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ತೆರಳಲು ಕಾರಣವಾದ ದಿವಾನನನ್ನು ದಂಡಿಸಬೇಕೆಂದು ಅರಸನು ತೀರ್ಮಾನಿಸಿ, ಆದರೆ ಎಲ್ಲವೂ ದೈವೋಚ್ಛೆಯಂತೆ ನಡೆಯುವುದೆಂದು ಸಮಯವನ್ನು ಪಾಲಿಸಬೇಕೆಂದು ಮಣಿಕಂಠನು ಸಲಹೆ ನೀಡಿದನು. ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹಿಂದಿರುಗುವುದಾಗಿಯೂ ತಂದೆಗೆ ಸೂಚಿಸಿದನು. ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂಬ ಆಸೆ ಎನ್ನಲ್ಲಿದೆ. ಆದ್ದರಿಂದ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತವಾದ ಜಾಗ ತೋರಿಸಬೇಕೆಂದು ರಾಜನು ಕೇಳಿಕೊಂಡನು. ಕೂಡಲೇ ಮಣಿಕಂಠನು ಒಂದು ಶರವನ್ನು ತೆಗೆದು ದೂರಕ್ಕೆಸೆದನು. ಆ ಶರವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿ ತಪಸ್ಸನ್ನಾಚರಿಸಿದ ಶಬರಿ ಎಂಬ ಸ್ಥಳಕ್ಕೆ ಹೋಗಿ ನಾಟಿತು. ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಿ ಸೂಚಿಸಿದ ಬಳಿಕ ಮಣಿಕಂಠನು ಇದ್ದಕ್ಕಿದ್ದಂತೆ ಮಾಯವಾದನು.
ಅಯ್ಯಪ್ಪ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿರುವ ದೇವಾಲಯದ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದನು. ಐಹಿಕ ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ 41 ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ಪ್ರಸ್ತಾಪಿಸಿದ್ದನು. ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿದನು. ಪವಿತ್ರವಾದ 18 ಮೆಟ್ಟಿಲುಗಳನ್ನೇರಿ ಬರುವುದು ಇಲ್ಲಿನ ಪವಿತ್ರ ವಾಡಿಕೆಯಾಗಿದೆ. ಏನಾದರೂ ಈ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟಿಂಗ್. ಕೀಪ್ ಸಪೋರ್ಟ್.